ಯಾರಿಗೂ ಟಾಂಟ್ ಕೊಡಲ್ಲ. ಆದರೆ ಒಳ್ಳೆ ಮೂವಿ, ಒಳ್ಳೆ ಫುಡ್ ಐಟಮ್ದು ಕೊಟ್ಟಿದ್ದಾರೆ, ನ್ಯೂಸ್ ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲ ಡಿ ಬಾಸ್ ಸ್ವಾಮಿಗಳು ಎಲ್ಲ ಬಂದು ನೋಡಬೇಕು. ಯಾರಿಗೆ ಸೂಪರ್ ಹಿಟ್ ಮೂವಿ ಡಿ ಬಾಸ್ ಚಾಲೆಂಜ್ ಸ್ಟಾರ್ ಡಿ ಬಾಸ್ಗೆ ನಮ್ಗೆ ಫುಡ್ ಐಟಮ್ದು ಫುಲ್ ಸೂಪರ್ ಹಿಟ್ಟು. ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಕನ್ನಡ ಒಳ್ಳೆ ಮೂವಿ, ದಿನಕರಣ ಸೂಪರ್ ಮಾಡಿದ್ದಾರೆ. ಡಿ ಬಾಸ್ಗೆ ಅದ್ಭುತವಾಗಿ ಈ ಸಿನಿಮಾ ಮೂಡಿ ಬಂದಿದೆ. ದಿನಕರ್ ಅವರ ಅದು ಅಮೋಘವಾದಂತಹ ಒಂದು ದಿಗ್ದರ್ಶನ ಇದೆ. ಇದರಲ್ಲಿ ವಿರಾಟ್ ಸ್ವರೂಪ ಇದೆ. ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಬಂದು ನೋಡ್ತಕ್ಕಂಥ ಎಲ್ಲೂ ಕೂಡ ಇದೆ. ಒಳ್ಳೆ ಮನೋರಂಜನೆ ಇದೆ. ಒಂದು ಕಣ್ಣರೆಪ್ಪೆ ಏನು ಹೊಡಿತಾ ಇರುತ್ತೆ ಅಷ್ಟು ಮಟ್ಟಿಗೆ ಚೆನ್ನಾಗಿ ತಗೊಂಡೋಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಒಂದು ಲವ್ ಸ್ಟೋರಿ ಇದೆ. ಲವ್ ಸ್ಟೋರಿ ಅನ್ನೋದಕ್ಕಿಂತಲೂ ಇದರಲ್ಲಿ ಲವ್ಗೋಸ್ಕರ ಲವ್ ಏನಿಲ್ಲ. ಇದು ಲವ್ ಸ್ಟೋರಿ ಅಂತಾನೆ ಅಲ್ಲ, ಇದು ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಹೇಳ್ಬೋದೇನೋ ಅಂತ ಅನ್ಸುತ್ತೆ. ಅಂದರೆ ಒಟ್ಟಾರೆ ಏನು ಅಂತ ಹೇಳೋದಕ್ಕೆ ಆಗದ, ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್ವರೆಗೂ ಆ ಸಸ್ಪೆನ್ಸ್ ಹಾಗೆ ಕ್ರಿಯೇಟ್ ಆಗ್ತಾ ಇರ್ತದೆ. ಒಂದಕ್ಕೊಂದು ಸಣ್ಕೊಂಡು ಹೋಗ್ತಾನೆ ಇರ್ತದೆ. ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಕುಟುಂಬದ ಎಲ್ಲರೂ ಕೂಡ ಬಂದು ನೋಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾ ನೋಡಿ. ಇದ್ರೊಳಗಂತೂ ಆ ಫೈಟಿಂಗು, ಆ ಡ್ಯಾನ್ಸು, ಆ ಸ್ಟೋರಿ ಅಷ್ಟೇ. ಸ್ಟೋರಿ ಅಂತೂ ತುಂಬ ಹೇಳ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ಆ ಡ್ಯಾನ್ಸ್ ಕಣ್ಣಿಗಬ್ಬ. ಗೋವಾ ಸೀನ್ ಇರೋದು, ಒಂದೊಂದು ಸೀನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಅದರಲ್ಲೂ ಆ ಫೈಟಿಂಗು, ಇವರು ನಮ್ಮ ವಿರಾಟ್ ಆಕ್ಟಿಂಗ್ ಅಂತೂ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಹೆಂಗ್ ನಮ್ಮ ಶಿವಣ್ಣನೇ ನೆನಪಾಗುತ್ತೆ. ಬಾಲ್ಯದಲ್ಲಿ ಶಿವಣ್ಣ ಹೇಗಿದ್ರು, ಆನಂದ್ ಇರ್ಬೋದು, ರಥಸಪ್ತಮಿ ಇರೋದು, ಆ ಥರ ಹೆಂಗೆ ಎನರ್ಜಿ ಏನಿದೆ ಅವರಲ್ಲಿದೆ ಹೀರೋನಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ. ಗ್ಯಾರಂಟಿ ಸೂಪರ್ ಡೂಪರ್ ಆಗುತ್ತೆ. ಆಫ್ಟರ್ ಅಂದರೆ 2-3 ವರ್ಷಗಳ ನಂತರ ದಿನಕರ್ ಸಾರು ಒಂದು ಒಳ್ಳೆ ಪ್ಯಾಟ್ರನಲ್ಲಿ ಬಂದಿದ್ದಾರೆ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ನಮ್ಗಂತೂ 100% ಭರವಸೆ ಇದೆ. ಸಿನಿಮಾ ನೋಡಿ. ಡ್ಯಾನ್ಸ್ ಅಂತೂ ಸೂಪರ್. ಆರಾಮಾಗಿ ಎಲ್ಲರೂ ಬಂದು ನೋಡಬಹುದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಮೈನ್ ಥೀಮ್ ಇದೆ, ತುಂಬಾ ಅದ್ಭುತವಾಗಿ ಇದು ಮಾಡಿದ್ದಾರೆ ದಿನಕರ್ ಅವರು. ಏನೇ ಹೇಳಿದ್ರೆ ಕ್ಲಿಯರ್ ಆಗಿ ಎಲ್ಲ ಎಷ್ಟೇ ಹಣಕಾಸು ಏನೇ ಇತ್ತು ಅಂತ ಅಂದ್ರೂ ಫೈನಲ್ ಆಗಿ ನಮ್ಗೆ ಏನು ಇಂಪಾರ್ಟೆಂಟು, ನಾವ್ ಎಲ್ಲಿರ್ಬೇಕು ಅನ್ನೋ ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಒಂದ್ಸಲ ಬಂದು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ನೋಡಿ ಆ್ಯಕ್ಷನ್ನು ಮತ್ತು ರೊಮ್ಯಾಂಟಿಕ್ಕು ಎಲ್ಲ ಇದೆ ಸರ್. ಈ ವಿರಾಟ್ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಒಳ್ಳೆ ಹೀರೋ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸೂಪರ್ ಆಗಿರ್ತಾರೆ ಸರ್. ಚೆನ್ನಾಗಿದೆ ಸರ್. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಸಿನಿಮಾ. ಚೆನ್ನಾಗಿದೆ. ಸೂಪರ್ ಸಿನಿಮಾ. ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿದೆ ಮೂವಿ. ಬಂದು ಎಲ್ಲರೂ ನೋಡ್ಬೋದು ಫ್ಯಾಮಿಲಿ. ಸೂಪರ್ ಆಗಿತ್ತು. ಬಂದು ಎಲ್ಲರೂ ನೋಡಿ. ಸಾಂಗ್ಸ್ ಚೆನ್ನಾಗಿದೆ, ಆ್ಯಕ್ಷನ್ಸ್ ಇದೆ, ಇಮೋಷನ್ಸ್ ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್. ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಚೆನ್ನಾಗಿದೆ. ತಾಯಿ ಎಮೋಷನ್ ಸಖತ್ತಾಗಿ ತೋರಿಸಿದ್ದಾರೆ ದಿನಕರ್ ಸರ್. ಅವರು ಈ ಭೂಮಿಗೆ ನವಗ್ರಹ ತಂದಿದ್ದೆ ಅವರು. ಸೊ ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ವಿರಾಟ್ ಅವ್ರು, ಸಂಜನಾ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಚರಣ್ ರಾಜ್ ಅವರು ಮ್ಯೂಸಿಕ್ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಾದ್ರೆ ದಿನಕರ್ ತೂಗುದೀಪ ಅಂತವರು ಡೈರೆಕ್ಷನ್ ಮಾಡಿದ್ದಾರೆ ಅನ್ನೋದೇ ಒಂದು ಶಾಕಿಂಗ್ ನ್ಯೂಸು. ಏನಕ್ಕಂದರೆ ಲವ್ ಸ್ಟೋರಿ ಅವರು ಬೇರೆ ಥರ ಎಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಈ ಥರ ಒಂದು ಸಬ್ಜೆಕ್ಟ್ನ ಇಷ್ಟೊಂದು ಕ್ಯೂಟಾಗಿ ಡೈರೆಕ್ಷನ್ ಮಾಡಿರೋದು ಖುಷಿ ಆಯಿತು. ಆಮೇಲೆ ಇಲ್ಲಿ ಆ ಹೀರೋ ಅಂತ ಟ್ಯಾಂಗ್ ಕೊಟ್ಬಿಟ್ಟು ಒಂದು ಸುಂದರವಾದ ಫಿಲ್ಮ್ನ, ಒಂದು ಒಳ್ಳೆಯ ಕಥೆನ ಹಾಳು ಮಾಡಬೇಡಿ. ಕನ್ನಡಿಗರಿಗೇ ಹೇಳ್ತಾ ಇರೋದು. ಯಾಕೆ ಈ ಬೇಜಾರು ಅಂತ ಹೇಳಿದರೆ, ಕನ್ನಡಿಗರು ಕನ್ನಡ ಫಿಲಮ್ನ ಹಿಟ್ಟಾಗೋಕ್ಕೂ ಬಿಡಲ್ಲ, ಇದು ಮಾಡೋಕ್ಕೂ ಬಿಡಲ್ಲ. ಯಾಕಂತ ಹೇಳ್ತೀನಿ, ನಮಗೆ ಪರಭಾಷಾ ಫಿಲ್ಮ್ಗಳು ಹಿಟ್ಟಾಗಬೇಕು. ನಮಗೆ ಪರಭಾಷಾ ಪುಷ್ಪ ಅಂತ ಫಿಲ್ಮು 1000 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 3 ವಾರ 4 ವಾರ ಥಿಯೇಟ್ರಲ್ಲಿ ಇರೋಕ್ಕೆ ಬಿಡ್ತೀವಿ. ಅದೇ ಒಂದು ಕನ್ನಡ ಫಿಲ್ಮು 1 ವಾರ ಇರೋಕ್ಕೆ ಬಿಡಲ್ಲ. ಯಾಕಂದರೆ ನಾವು ಕನ್ನಡಿಗರು. ಬೇರೆ ಪರಭಾಷೆಯವರಂದರೆ ನಮಗೆ ಉತ್ಸಾಹ, ಹೊಟ್ಟೆ ಏನಂದ್ರೆ ಹುಚ್ಚು. ನಮಗೆ ಕನ್ನಡದ ಫಿಲ್ಮ್ ಹಿಟ್ಟಾಗಬಾರ್ದು. ಯಾಕಂದರೆ ನಾವು ಕನ್ನಡಿಗರಲ್ವಾ. ನಮಗೆ ಪರಭಾಷಾ ಫಿಲ್ಮ್ ಮಾತ್ರ ಹಿಟ್ಟಾಗಬೇಕು. ಎಷ್ಟೇ ಚೆನ್ನಾಗಿರೋ ಫಿಲ್ಮಲ್ಲಿ 1 ವಾರ ಒಂದೇ 1 ವಾರ ಥಿಯೇಟ್ರಲ್ಲಿ ಇರಬಾರ್ದು ಕನ್ನಡದ ಫಿಲ್ಮು. ಯಾಕಂದರೆ ನಾವು ಸ್ವಾಭಿಮಾನಿಗಳು. ಬೇರೆಯವ್ರ ಫಿಲ್ಮ್ ಮಾತ್ರ ನಾವು ನೋಡೋದು, ಕನ್ನಡ ಫಿಲ್ಮ್ ನಾವು ನೋಡೋದೇ ಇಲ್ಲ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಹೊಟ್ಟೆ ಉರಿತಾ ಐತೆ. ಒಳ್ಳೆ ಕನ್ನಡದಲ್ಲಿ ಫಿಲ್ಮ್ ಬರ್ತಾ ಐತೆ, ಆದರೂ 1 ವಾರ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಯಾವುದೋ ಕಿತ್ತೋಗಿರೋ ಒಂದು ಸಿನಿಮಾಗಳು, ತೆಲುಗಂಥ ಸಿನಿಮಾಗಳು 3 ವಾರ 4 ವಾರಗಳ
ಥಿಯೇಟ್ರಲ್ಲಿ ಓಡುತ್ತೆ. ಯಾಕೆ ಕಿತ್ತೋಗಿರೋ ಫಿಲ್ಮ್ ಓಡುತ್ತೆ, ಕನ್ನಡ ಫಿಲ್ಮ್ ಯಾಕೆ ಓಡಲ್ಲ? ಯಾಕಂದರೆ ನಾವು ಕನ್ನಡಿಗರು ಅದೇ ಮತ್ತೆ ಹೇಳ್ತಾ ಇದ್ದೀನಿ. ಆಮೇಲೆ ಇದು ಎಂಥ ಫಿಲ್ಮ್ ಅಂದರೆ, ಒಬ್ಬ ದಿನಕರ್ ತೂಗುದೀಪ್ ಅಂತವರು ನಾವಿಲ್ಲಿ ಏನು ಮಾಡಿದೀವಿ ಅಂತಂದರೆ, ಅವನಿಗೆ ಟ್ಯಾಂಕ್ ಕೊಟ್ಟ, ಈ ಹೀರೋಗೆ ಟ್ಯಾಂಕ್ ಕೊಟ್ಟ, ಅವ್ನು ಸರಿಯಿಲ್ಲ, ಈ ಹೀರೋ ಸರಿಯಿಲ್ಲ ಅಂತ ಪ್ರತಿಯೊಬ್ಬ ಹೀರೋಗೆ ಬೈತಾ ಇದ್ವಿ ಕನ್ನಡದವ್ರಿಗೆ. ಬೇರೆ ಎಲ್ಲರೂ ನಮ್ಮ ಮೆರೆಸ್ತಾ ಇದ್ದೀವಿ, ಬೇರೆ ಪರಭಾಷೆ ಸಿನಿಮಾನ ಮೆರೆಸ್ತಾ ಇದ್ದೀವಿ, ಪರಭಾಷೆ ಹೀರೋಗಳನ್ನ ಮೆರೆಸ್ತಾ ಇದ್ದೀವಿ, ಪರಭಾಷೆ ವಿಲನ್ಗಳನ್ನ, ಪರಭಾಷೆ ಪ್ರತಿಯೊಂದು ಸಿನಿಮಾನು ಕರ್ನಾಟಕ ಥಿಯೇಟ್ರಲ್ಲಿ ಮಿನಿಮಮ್ 2 ವಾರ ಓಡುತ್ತೆ. ಅದೇ ಕನ್ನಡದ ಫಿಲ್ಮ್ 1 ವಾರ ಇರಲ್ಲ. ಯಾಕೆ ಇದು ನನ್ನ ಕ್ವಶನು. ಯಾಕೆ ಕನ್ನಡ ಫಿಲ್ಮ್ ಕ್ವಾಲಿಟಿ ಇಲ್ವಾ? ಕನ್ನಡ ಫಿಲ್ಮ್ ಕೋಟಿ ಹಾಕಲ್ವಾ? ಕನ್ನಡ ಫಿಲ್ಮ್ಗೆ ಹೀರೋಯಿನ್ ಕಮ್ಮಿನಾ? ಇದೇ ಕನ್ನಡದಲ್ಲಿ ಶ್ರೀಲೀಲಾ ಅಂತ ಬಂದರು, ಇದೇ ಹೀರೋದ ಫಸ್ಟ್ ಫಿಲ್ಮ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.